ಕರ್ನಾಟಕದ ಸಮಸ್ತ ವಿದ್ಯಾರ್ಥಿಗಳಿಗೆ ನಮ್ಮ ನಮಸ್ಕಾರಗಳು. ವೆಲ್ಕಮ್ ಟು ಕುರ್ನಾಡ್ ಅಕಾಡೆಮಿ. ಗುರುಗಳು, ಇವತ್ತು ನಾವು ಬನವಾಸಿ ಕದಂಬರ ಬಗ್ಗೆ ಡಿಸ್ಕಸ್ ಮಾಡೋಣ. ಕದಂಬರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ. ಈ ಕದಂಬರ ಮೊದಲ ಹಿನ್ನೆಲೆ ಬಗ್ಗೆ ನೋಡೋಣ ಗುರುಗಳೇ. ನೋಡಿ ಗುರುಗಳೇ, ಈ ಕದಂಬರ ಬಗ್ಗೆ ಹಿನ್ನೆಲೆಯನ್ನು ನೋಡ್ತಾ ಹೋದಂತೆ ನಾವು ಈ 1ನೇ ಕೃಷ್ಣವರ್ಮ ಅಂತ ಬರ್ತಾನೆ ಗುರುಗಳೇ. ಈಗ 1ನೇ ಕೃಷ್ಣವರ್ಮನ ಒಂದು ತಾಮ್ರ ಶಾಸನ ಇದೆ ಗುರುಗಳೇ. ಯಾವುದು ಗುರುಗಳೇ ಅದು? ಯಾವುದು? ಈ ತಾಮ್ರ ಶಾಸನ ಏನಿದೆಯಲ್ಲ, ಈ ತಾಮ್ರ ಶಾಸನದಲ್ಲಿ ಈ ಕದಂಬರು ಏನಿದಾರಲ್ಲ, ಇವರು ಉತ್ತರ ಭಾರತದ ನಾಗವಂಶ ಸಂತತಿಗೆ ಸೇರಿದಾರಂತ ಈ ತಾಮ್ರ ಶಾಸನ ಹೇಳ್ತಿದ್ರು. ಈ 1ನೇ ಕೃಷ್ಣವರ್ಮನ ದೇವಗಿರಿ ತಾಮ್ರ ಶಾಸನ ಏನಿದೆಯಲ್ಲ, ಈ ದೇವಗಿರಿ ತಾಮ್ರ ಶಾಸನ ಇವರು ಉತ್ತರ ಭಾರತದ ನಾಗವಂಶಕ್ಕೆ ಸೇರಿದಾರಂತ ತಿಳಿಸುತ್ತೆ. ಯಾವ್ದು ಹೇಳೋದು? ದೇವಗಿರಿ ತಾಮ್ರ ಶಾಸನ. ಈ ದೇವಗಿರಿ ತಾಮ್ರ ಶಾಸನ ಇದೆಯಲ್ಲ, ಇವರು ಉತ್ತರ ಭಾರತದ ನಾಗವಂಶಕ್ಕೆ ಸೇರಿದವರು ಅಂತ ತಿಳಿಸುತ್ತೆ ಗುರುಗಳೇ. ಮತ್ತೆ ಇನ್ನೊಂದು ಹಿನ್ನೆಲೆಯನ್ನು ನೋಡ್ತಾ ಹೋದಂತೆ ಗುರುಗಳೇ, ಈ ತಮಿಳು ಗ್ರಂಥಗಳು ಏನಿದಾವಲ್ಲ, ಇವರು ಯಾವ ಪಂಗಡಕ್ಕೆ ಸೇರಿದಂತ ಹೇಳ್ತಾರೆ ಗುರುಗಳೇ? ಅವರು ಯಾವುದು? ನೋಡಿ, ಈ ತಮಿಳು ಗ್ರಂಥಗಳು ಈ ಕುರುಂಬ ಎಂಬ ಪಂಗಡಕ್ಕೆ, ತಮಿಳು ಪಂಗಡಕ್ಕೆ ಸೇರಿದಾರಂತ ಈ ತಮಿಳು ಗ್ರಂಥಗಳು ಹೇಳ್ತವೆ. ಯಾವ್ದು? ಕುರುಂಬ ಶಾಸನ, ಕುರುಂಬ ಪಂಗಡಕ್ಕೆ ಸೇರಿದಾರಂತ ಹೇಳ್ತೇವೆ. ಕುರುಂಬ ಎಂಬ ಪಂಗಡಕ್ಕೆ ಸೇರಿದವರು ಕದಂಬರು ಅಂತ ಈ ತಮಿಳು ಗ್ರಂಥಗಳು ತಿಳಿಸ್ತವೆ. ಮತ್ತೆ ಅಷ್ಟೇ ಅಲ್ಲದೆ ಈ ನಮ್ಮ ಕರ್ನಾಟಕದಲ್ಲಿ ಶಿವಮೊಗ್ಗ ಜಿಲ್ಲೆಯ ಈ ತಾಳಗುಂದದ ಶಾಸನ ಏನಿದೆಯಲ್ಲ, ಇವರು ಕನ್ನಡ ಮೂಲದವರು ಅಂತ ತಿಳಿಸ್ತೇವೆ. ಯಾವ್ದು ಗುರು ಅದು? ತಾಳಗುಂದ ಶಾಸನ. ಈ ತಾಳಗುಂದ ಶಾಸನ ಏನಿದೆಯಲ್ಲ, ಇವು ಕನ್ನಡ ಮೂಲದವರು ಅಂತ ಈ ತಾಳಗುಂದ ಶಾಸನ ತಿಳಿಸುತ್ತೆ ಗುರುಗಳು. ಈಗ ಇದ್ರ ಹಿನ್ನೆಲೆ ಆಯ್ತು ಗುರುಗಳೇ. ನೋಡಿ, ನಾವು ಇದ್ರ ವಿಶೇಷತೆ ಹೇಳಿ ಗುರುಗಳು ಅಂತ ಎರಡು ಕದಂಬರದ್ದು ವಿಶೇಷತೆ ಅಂದ್ರೆ ಗುರುಗಳೇ, ಇದು ಕದಂಬರ ಸ್ಥಾಪಕನಾದಂತಹ ಮಯೂರವರ್ಮ ಈ ಕದಂಬ ಸ್ಥಾಪನೆ ಆಗ್ತದೆ ಗುರುಗಳೇ. ಹಾಗೂ ಈ ಕದಂಬ ಮನೆತನದ ರಾಜಧಾನಿ ಅಂತಕ್ಕಂಥ ಬನವಾಸಿ, ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಲ್ಲಿ ಇವನ್ನ ರಾಜಧಾನಿ ಮಾಡಕಂತಾರೆ. ಹಾಗೆ ನೋಡಿ ಗುರುಗಳೇ, ಈ ಕದಂಬ ಡೈನೆಸ್ಟಿ ಏನಿದೆಯಲ್ಲ, ಇದು ಕರ್ನಾಟಕದ ಮೊದಲ ಸ್ವತಂತ್ರ ಮನೆತನ ಅಂತ, ಕನ್ನಡದ ಮೊದಲ ಮನೆತನ ಅಂತ ಕರಿತೀವಿ. ಈ ಮನೆತನದ ಸ್ಥಾಪಕ ಯಾರಪ್ಪ ಅಂದ್ರೆ ಮಯೂರ ಶರ್ಮ ಗುರುಗಳೇ. ಮಯೂರವರ್ಮ ಅಥವಾ ಮಯೂರ ಶರ್ಮ ಗುರುಗಳೇ. ಈ ಮಯೂರ ಶರ್ಮ ಏನಿದೆನಲ್ಲ, ಈ ವರದಾ ನದಿಯ ಎಡದಂಡೆಯ ಮೇಲೆ ಇರ್ತಕ್ಕಂಥ ಬನವಾಸಿಯನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡ್ತಾನೆ ಗುರುಗಳೇ. ಮತ್ತೆ ಅಷ್ಟೆಲ್ಲ ಗುರುಗಳೇ ಇರುತ್ತೆ. ರಾಜಲಾಂಛನ ಏನಾದ್ರು ಗುರುಗಳೇ ಇರುತ್ತೆ? ಸಿಂಹ ಲಾಂಛನ ಆಗಿರುತ್ತೆ, ಅಥವಾ ಸಿಂಹ ಅಥವಾ ವಾನರ ಧ್ವಜ ಆಗಿರುತ್ತೆ. ವಾನರ ಧ್ವಜ ಇವರ ರಾಜ್ಯ ಲಾಂಛನ ಆಗಿರುತ್ತೆ. ಮತ್ತೆ ಅಷ್ಟೇ ಅಲ್ಲದೆ ಈ ಬನವಾಸಿಯನ್ನ ಮಹಾಭಾರತದಲ್ಲಿ ಏನ್ ಕರೀತಾರೆ ಗುರುಗಳೇ? ಮಹಾಭಾರತದಲ್ಲಿ ಬೈಜಾಂಟೈನ್ ಅಂತ ಕರೀತಾರೆ. ಮಹಾಭಾರತದಲ್ಲಿ ಬೈಜಾಂಟೈನ್ ಅಂತ ಕರೆದ್ರೆ ಗುರುಗಳೇ, ಗ್ರೀಕ್ ನ ತತ್ವಜ್ಞಾನದಂತ ಟಾಲೆಮಿ ಏನದನ್ನ ಗುರುಗಳೇ, ಅವನು ಈ ಬನವಾಸಿ ನಗರವನ್ನ ಬೈಜಾಂಟಿಯನ್ ಅಂತ ಕರೀತಾನೆ. ಬೈಜಾಂಟಿಯನ್. ನೋಡುಗಳೇ, ಅಷ್ಟೇ ಅಲ್ಲ, ಈ ಚೀನಿ ಯಾತ್ರಿಕನಾದಂತ ಈ ಹುಯೆನ್ಸಾಂಗ್ ಸಹ ಈ ತನ್ನ ಗ್ರಂಥಗಳಲ್ಲಿ ಬನವಾಸಿಯನ್ನ ಏನ್ ಇನ್ನೊಂದು ವಿಶೇಷತೆ ಗುರುಗಳೇ, ಅವನು ನಡೆದಾಡುವ ರಾಜ್ಯ ಅಂತ ಕರೀತಾರೆ ಗುರುಗಳು. ಪ್ರವಾಸಿಗಳ ರಾಜ್ಯ ಗುರುಗಳೇ. ಪ್ರವಾಸಿಗಳ ರಾಜ್ಯ ಅಂತ ಈ ಚೀನಾದ ಯಾತ್ರಿಕನಾದಂತಹ ಬೌದ್ಧ ಯಾತ್ರಿಕನಾದಂತಹ ಹುಯೆನ್ಸಾಂಗನನ್ನ ಕರಿತೀವಿ ಗುರುಗಳೇ. ಇವನು ಕೀನ್ಪೋಲು ಅಂತ ಬನವಾಸಿಯನ್ನ ಕರೆದ ಗುರುಗಳೇ. ಅಷ್ಟೆಲ್ಲ ಈ ಬನವಾಸಿಯವನ್ನ ಈ ಪ್ರಾಚೀನ ಭಾರತದಲ್ಲಿ ಏನಂತ ಕರಿತಿದ್ದಾರೆ? ಕುಂತಳ ದೇಶ ಅಂತ ಕರಿತಿದ್ದಂತೆ. ಕುಂತಳ ಅಂತ ಕರಿತಿದ್ದಂತ ಗುರುಗಳೇ. ಪ್ರಾಚೀನ ಭಾರತದಲ್ಲಿ ಈ ಬನವಾಸಿಯನ್ನ ಕುಂತಳ ದೇಶ ಅಂತ ಕರಿತಿದ್ದಾರೆ ಗುರುಗಳೇ. ಇದ್ರ ವಿಶೇಷತೆ ಆಯ್ತು ಗುರುಗಳೇ ಇಷ್ಟ ತನಕ. ಈ ನೆಕ್ಸ್ಟ್ ನಾವು ಈ ಮನೆತನ ಸ್ಥಾಪಕನಾದಂತ ಮಯೂರವರ್ಮ ಬಗ್ಗೆ ತಿಳ್ಕೊಳ್ಳೋಣ ಗುರುಗಳೇ. ಗುರುಗಳೇ, ಇವ್ರದ್ದು ಆಳ್ವಿಕೆ ಕಾಲ ಹೇಳ್ಬೋದಾ? 345 ಗುರುಗಳೇ. 365 ಗುರುಗಳೇ. ಅಂದ್ರೆ ಟೋಟಲ್ ಇವನು 20 ವರ್ಷಗಳ ಕಾಲ ಆಳ್ತಾನ ಗುರುಗಳೇ. ಈ ಮಯೂರವರ್ಮ ಏನಿದಾನಲ್ಲ, ಇವನು ಕದಂಬ ವಂಶದ ಸ್ಥಾಪಕ.
ಇವೊಂದು ಇತಿಹಾಸ ಹೇಳ್ತೀರಾ ಗುರುಗಳೇ? ನೋಡಿ, ಈ ಮಯೂರ ಶರ್ಮ ಏನಿದೆನಲ್ಲ, ಇವನು ತನ್ನ ಉನ್ನತ ಶಿಕ್ಷಣ ಪಡೆಯೋಕ್ಕೋಸ್ಕರ ಈ ಕಂಚಿಯ ಘಟಿಕ ಸ್ಥಾನದಲ್ಲಿ ತನ್ನ ತಾತನಾದಂತ ಯಾರು ಗುರುಗಳವರು, ವೀರ ಶರ್ಮ, ಈ ವೀರ ಶರ್ಮನೊಂದಿಗೆ ಕಂಚಿಗೆ ಹೋಗಿ ತನ್ನ ಉನ್ನತವನ್ನ ಶಿಕ್ಷಣ ಪಡೆದಂತ ಸಂದರ್ಭದಲ್ಲಿ ಇವನು ಒಂದು ದಿನ ಈ ಪಾಲಾರ್ ನದಿ ಅಂತ ಬರ್ತಗಳು, ಯಾವ್ದು ಗುರುಗಳೇ? ಪಾಲಾರ್ ನದಿ. ಈ ಪಾಲಾರ್ ನದಿಯ ಮೇಲೆ ತನ್ನ ಬಟ್ಟೆಗಳನ್ನ, ಈ ಮಡಿ ಬಟ್ಟೆಗಳನ್ನ ಇಟ್ಟು ಸ್ನಾನ ಮಾಡುವಂತ ಸಂದರ್ಭದಲ್ಲಿ ಈ ಪಲ್ಲವರ ದೊರೆ ಬರ್ತಾನ ಗುರುಗಳು, ಯಾರು ಗುರುಗಳೇ ಅವರು? ಶಿವಸ್ಕಂದ ವರ್ಮ. ಈ ಶಿವಸ್ಕಂದ ವರ್ಮನ ಸೈನ್ಯ ಏನಿದೆಯಲ್ಲ, ಈ ಶಿವಸ್ಕಂದ ವರ್ಮನ ಸೈನ್ಯ ಇವನ ಮಡಿ ಬಟ್ಟೆಗಳ ಮೇಲೆ ಹಾದು ಹೋಗುತ್ತಂತೆ ಗುರುಗಳೇ. ಹೌದು. ಆದಂತ ಸಂದರ್ಭದಲ್ಲಿ ಇವನು ಏನ್ ಮಾಡ್ತಾನಪ್ಪ ಅಂದ್ರೆ ಈ ಘಟನೆಯ ವಿರುದ್ಧ ಪ್ರತಿಭಟನೆ ಮಾಡ್ತಾನೆ, ಕೋಪಗೊಳ್ತಾನೆ, ಪ್ರತಿಭಟನೆ ಮಾಡ್ತಾನೆ. ಆದ್ರೆ ಈ ಶಿವಸ್ಕಂದ ವರ್ಮನ ಗುರುಗಳೇ ಇವನನ್ನು ಅವಮಾನಿಸ್ಬಿಡ್ತಾನೆ. ಇದರಿಂದ ಅವಮಾನಿತನಾದಂತಹ ಮಯೂರ ಶರ್ಮ ಏನ್ ಮಾಡ್ತಾನೆ ಗುರುಗಳೇ, ಈ ಏನ್ ಗುರುಗಳೇ, ಅದು ದರ್ಬೆ ಹಿಡಿಯುವಂತ ಕೈಯಲ್ಲಿ ಖಡ್ಗವನ್ನು ಹಿಡಿತಾನೆ ಗುರುಗಳೇ. ಖಡ್ಗನ ಹಿಡಿದು ಕ್ಷತ್ರಿಯದಿಂದ ಒಬ್ಬ ಬ್ರಾಹ್ಮಣ ವ್ಯಕ್ತಿ ಕ್ಷತ್ರಿಯನಾಗಿ ಏನ್ ಮಾಡ್ತಾನೆ ಗುರುಗಳು, ಇವನು ಮಯೂರ ಶರ್ಮ ಏನ್ ಮಾಡ್ತಾನಪ್ಪ ಅಂದ್ರೆ ಈ ಆಂಧ್ರ ಪ್ರದೇಶದಲ್ಲಿ ಶ್ರೀಶೈಲಂ ಬೆಟ್ಟಗಳಂತ ಬರ್ತವೆ ಗುರುಗಳು. ಈ ಬೆಟ್ಟಗಳಲ್ಲಿ ಹೋಗಿ ಅಲ್ಲಿನ ಗುಡ್ಡಗಾಡ ಜನಗಳನ್ನ ಒಟ್ಟುಗೂಡಿಸಿ ಅಲ್ಲಿ ಜನರಿಗೆ ಯಾವ ಒಂದು ತರಬೇತಿ ನೀಡ್ತಾನೆ ಗುರುಗಳೇ. ಈ ಕೂಟ ಯುದ್ಧ ತರಬೇತಿ ನೀಡ್ತಾನೆ. ಈ ಕೂಟ ಯುದ್ಧ ತರಬೇತಿಯನ್ನ ನೀಡಿ ಅಲ್ಲಿನ ಜನರನ್ನ ಸಂಘಟಿಸಿ ಅವರಿಗೆ ಶಕ್ತಿಯನ್ನು ನೀಡಿ, ಯುದ್ಧ ತರಬೇತಿಯನ್ನ ನೀಡಿ ಈ ಪಲ್ಲವರ ಗಡಿ ಪ್ರದೇಶಗಳ ಮೇಲೆ ದಾಳಿ ಮಾಡ್ತಾನೆ. ಆ ಗಡಿ ಪ್ರದೇಶಗಳ ದಾಳಿ ಮಾಡಿ ಈ ಶ್ರೀಶೈಲಂ ನಗರ ಪ್ರದೇಶವನ್ನ ವಶಪಡಿಸ್ಕೊಳ್ತಾನೆ. ಮತ್ತೆ ಅಷ್ಟೇ ಅಲ್ಲ, ಈ ಮಯೂರ ಶರ್ಮ ಏನದೇನಲ್ಲ ಗುರುಗಳೇ, ಮಯೂರ ಶರ್ಮ ಇದ್ದವನು ಮಯೂರ ವರ್ಮ ಹೇಗಾದ ಎಂಬುದೊಂದು ಒಂದು ಶಾಸನ ತಿಳಿಸುತ್ತೆ ಗುರುಗಳೇ. ಯಾವ್ದು ಗುರುಗಳೇ? ಚಂದ್ರವಳ್ಳಿ ಅಲ್ಲ ಗುರುಗಳೇ, ತಾಳಗುಂದ ಶಾಸನ. ಈ ತಾಳಗುಂದ ಶಾಸನ ಏನ್ ತಿಳಿಸುತ್ತೆ ಗುರುಗಳೇ? ಅವರ ತಾತ ಮತ್ತು ತಂದೆ ಆದಂತ ನೋಡಿ, ಮಯೂರ ಶರ್ಮ ಇದ್ದವನು ಮಯೂರ ವರ್ಮ ಹೇಗಾದ ಎಂಬುದನ್ನ ಈ ತಾಳಗುಂದ ಶಾಸನ ತಿಳಿಸುತ್ತೆ ಗುರುಗಳೇ. ಈ ತಾಳಗುಂದ ಶಾಸನ ಮಯೂರ ಶರ್ಮ ಮಯೂರ ವರ್ಮ ಹೇಗಾದ ಎಂಬುದನ್ನ ತೋರಿಸುತ್ತೆ. ಮತ್ತೆ ಅಷ್ಟೇ ಅಲ್ಲ, ಇವನು ಈ ಪಲ್ಲವರ ಸಾಮಂತರಾದಂತ ಬಾಣರ ಗುರುಗಳೇ, ಈ ಬಾಣರನ್ನ ಸೋಲಿಸಿ ಅವರಿಂದ ಕಪ್ಪು ಕಾಣಿಕೆಯನ್ನ ಪಡಿತಾನಂತೆ ಗುರುಗಳೇ. ಮತ್ತೆ ಅಷ್ಟೇ ಅಲ್ಲ, ಇವನು ಪಲ್ಲವರ ಮೇಲೆ ದಾಳಿ ಮಾಡಿ ಅವರನ್ನ ಸೋಲಿಸ್ತಾನೆ ಗುರುಗಳೇ. ಇವನ ಕಾಟವನ್ನ ತಡೆಲಾರದೆ ಆ ಪಲ್ಲವರು ಏನ್ ಮಾಡ್ತಾರಪ್ಪ ಅಂದ್ರೆ ಇವನು ಕೆಲವೊಂದಿಷ್ಟು ಪ್ರದೇಶಗಳನ್ನ ಬಿಟ್ಕೊಡ್ತಾರೆ ಗುರುಗಳೇ. ಆ ಪ್ರದೇಶ ಎಲ್ಲಿಂದ ಎಲ್ಲಿಗಪ್ಪ ಅಂದ್ರೆ ಈ ಪಶ್ಚಿಮ ಸಮುದ್ರದಿಂದ ಹಿಡಿದು, ಅಂದ್ರೆ ಇದು ಭಾರತ ಮ್ಯಾಪ್ ಅಲ್ಲ ಗುರುಗಳೇ, ಇದು ಕರ್ನಾಟಕ ಮ್ಯಾಪ್. ಇದರಲ್ಲಿ ಈ ಪಶ್ಚಿಮ ಸಮುದ್ರದ ಗುರುಗಳಲ್ಲಿ ಈ ಪಶ್ಚಿಮ ಸಮುದ್ರದಿಂದ ಹಿಡಿದು ಈ ಮಲಪ್ರಭಾ ನದಿವರೆಗೆ ಅವನಿಗೆ ಸಾಮ್ರಾಜ್ಯವನ್ನ ಈ ಕಂಚಿಯ ಪಲ್ಲವರು ಬಿಟ್ಕೊಡ್ತಾರೆ ಗುರುಗಳು. ಬಿಟ್ಟುಕೊಟ್ಟ ನಂತರ ಇವನು ಸಾಮ್ರಾಜ್ಯವನ್ನ ಸ್ಥಾಪಿಸಿದ ಮೇಲೆ ಇವನು ಕರ್ನಾಟಕದ ಪ್ರಥಮ ಸ್ವತಂತ್ರ ದೊರೆ ಆಗ್ತಾನೆ ಗುರುಗಳೇ. ಮತ್ತೆ ಅಷ್ಟೇ ಅಲ್ಲ, ಇಲ್ಲೊಂದು ಇದು ಬರುತ್ತೆ ಗುರುಗಳೇ, ಗುಡ್ನಾಪುರ ಶಾಸನ ಅಂತ. ಗುಡ್ನಾಪುರ ಶಾಸನ ಏನ್ ಹೇಳ್ತು ಗುರುಗಳೇ? ಇದು ಈ ಗುಡ್ನಾಪುರ ಶಾಸನ ಅವರ ತಂದೆ ತಾತನವರು ಬ್ರಾಹ್ಮಣಕ್ಕೆ ಸೇರಿದರಂತ ಅಂದ್ರೆ ಗುರುಗಳೇ, ಈ ಗುಡ್ನಾಪುರ ಶಾಸನ ಅವರ ಪೂರ್ವಜರ ಬಗ್ಗೆ ತಿಳಿಸಿದ್ರು. ಏನ್ ಗುರುಗಳೇ, ಅವರ ಪೂರ್ವಜರ ಬಗ್ಗೆ ತಿಳಿಸುತ್ತೆ. ಅಂದ್ರೆ ಇವರ ತಂದೆ ಬಂಧುಸೇನ್ ಅಂತ, ಮತ್ತೆ ಇವರ ತಾತ ವೀರ ಶರ್ಮ, ಇವರೆಲ್ಲರೂ ಬ್ರಾಹ್ಮಣ ಕುಲಕ್ಕೆ ಸೇರಿದವರಂತ ಈ ಗುಡ್ನಾಪುರ ಶಾಸನ ತಿಳಿಸುತ್ತೆ ಗುರುಗಳೇ. ಈ ಮಯೂರ ವರ್ಮನ ಒಂದು ಪ್ರಸಿದ್ಧ ಶಾಸನ ಕೆತ್ತಿಸ್ತಾನೆ ಗುರುಗಳು. ಒಂದು ಚಂದ್ರವಳ್ಳಿ ಶಾಸನ ಗುರುಗಳು. ಈ ಚಂದ್ರವಳ್ಳಿ ಶಾಸನ ಏನಿದೆಲ್ಲ ಗುರುಗಳೇ, ಚಿತ್ರಕೂಟ 300 ಗುರುಗಳೇ, ಈ ಚಂದ್ರವಳ್ಳಿ ಶಾಸನವನ್ನ ಈ ಮಯೂರ ವರ್ಮ 345ರಲ್ಲಿ ರಚನೆ ಮಾಡ್ತಾನೆ ಗುರುಗಳೇ. ಇದರ ರಚನೆಕಾರ ಯಾರು ಗುರುಗಳೇ ಹೇಳ್ಬೋದಾ? ಕುಪ್ಪಣಾಚಾರ್ಯ. ಚಂದ್ರವಳ್ಳಿ ಶಾಸನ ಕೂಡ ಈ ಚಿತ್ರದುರ್ಗ ಜಿಲ್ಲೆಯಲ್ಲಿ ಚಂದ್ರವಳ್ಳಿ ಎಂಬ ಗ್ರಾಮದಲ್ಲಿ ಕೂಡ ಕಂಡು ಬರ್ತದೆ ಗುರುಗಳೇ. ಚಂದ್ರವಳ್ಳಿ ಶಾಸನ ನೋಡಿ, ಚಂದ್ರವಳ್ಳಿ ಶಾಸನ ಏನಿದೆಯಲ್ಲ, ಈ ಚಿತ್ರದುರ್ಗ ಜಿಲ್ಲೆಯ ಚಂದ್ರವಳ್ಳಿ ಎಂಬಲ್ಲಿ ಈ ಶಾಸನವನ್ನ ಕೆತ್ತಿಸ್ತಾನೆ. ಇದರ ರಚನೆಕಾರ ಯಾರಪ್ಪ ಅಂದ್ರೆ ಕುಪ್ಪಣಾಚಾರ್ಯ ಗುರುಗಳೇ. ಈ ಚಂದ್ರವಳ್ಳಿ ಶಾಸನದಲ್ಲಿ ಏನ್ ತಿಳಿಸಲಾಗಿದೆಪ್ಪ ಅಂದ್ರೆ ಇವನ ಮಯೂರ ವರ್ಮನ ಸಾಧನೆಗಳ ಬಗ್ಗೆ ತಿಳಿಸಲಾಗಿದೆ ಗುರುಗಳೇ. ಅಷ್ಟೇ ಅಲ್ಲದ, ಇವನು ಕರ್ನಾಟಕದ ಪ್ರಥಮ ಸ್ವತಂತ್ರ ದೊರೆ, ಚಕ್ರವರ್ತಿ ಅಥವಾ ದೊರೆ ಎಂದು ತಿಳಿಸಲಾಗಿದೆ. ಮತ್ತೆ ಅಷ್ಟೇ ಅಲ್ಲ ಗುರುಗಳೇ, ಈ ಚಂದ್ರವಳ್ಳಿ ಶಾಸನದಲ್ಲಿ ಮಯೂರ ವರ್ಮ ಏನಿದಾನಲ್ಲ, ಈ ತಾಳಗುಂದದ 114 ಬ್ರಾಹ್ಮಣರಿಗೆ
114 ಬ್ರಾಹ್ಮಣರುಗಳಿಗೆ 100 ಗ್ರಾಮಗಳನ್ನ ಬಿಟ್ಟು ಕೊಟ್ಟಾನಂತೆ. ಹೌದು ಗುರುಗಳೇ, ಹೌದು. ಎಷ್ಟು ಗುರುಗಳೇ? 114 100 ಗ್ರಾಮಗಳನ್ನ ಬಿಟ್ಟುಕೊಡ್ತಾನೆ ಗುರುಗಳೇ. 114 ಬ್ರಾಹ್ಮಣರಿಗೆ 100 ಗ್ರಾಮಗಳನ್ನ ಬಿಟ್ಟುಕೊಡ್ತಾನಂತೆ. ಇದು ನೋಡಿ ಗುರುಗಳೇ. ಮತ್ತೆ ಅಷ್ಟೇ ಅಲ್ಲದೆ ಚಂದ್ರವಳ್ಳಿ ಶಾಸನ ಆದ್ಮೇಲೆ ಇವನು ಈ ಒಂದು ಕ್ವಶನ್ ಕೇಳಿದ್ರು ಗುರುಗಳೇ, ಏನಂತ? ಇದು ಉತ್ತರ ಭಾರತದಲ್ಲಿ ಗುಪ್ತರ ಕಾಲದಲ್ಲಿ 2ನೇ ಚಂದ್ರಗುಪ್ತ ಆಳ್ವಿಕೆ ಮಾಡಕ್ಕಂತ ಸಂದರ್ಭದಲ್ಲಿ ಈ ಕದಂಬರ ದೊರೆ ಯಾರಿದ್ದಪ್ಪ ಅಂತ ಕೇಳಿದಾರೆ ಗುರುಗಳು ಕ್ವಶನ್. ಅವಾಗ ಕದಂಬರ ದೊರೆ ಯಾರಿದ್ನಪ್ಪ ಅಂದ್ರೆ ಈ ಭಗೀರಥಿ ವರ್ಮ ಅಂತ. ಭಗೀರಥಿ ವರ್ಮ ನೋಡಿ. ಮಯೂರ ವರ್ಮನ ನಂತರ ಕೆಲವೊಂದಿಷ್ಟು ದೊರೆಗಳು ಬರ್ತಾರೆ. ಭಗಿವರ್ಮ, ಇದು ರವಿವರ್ಮ, ಕಂಗವರ್ಮ, ಭಗೀರಥಿ ವರ್ಮ, ಈ ಮುಂತಾದವರು ಬರ್ತಾರೆ. ಇವರೆಲ್ಲರೂ ಆಳ್ವಿಕೆ ಬಗ್ಗೆ ಅಷ್ಟೊಂದೇನು ಇಂಪಾರ್ಟೆಂಟ್ ಅಲ್ಲ. ನಾವು ನೆಕ್ಸ್ಟ್ ನೋಡೋದಾದ್ರೆ ಕಾಕುಸ್ಥವರ್ಮ. ಇವತ್ತು ಮಯೂರ ವರ್ಮ ಬಗ್ಗೆ ತಿಳ್ಕೊಂಡು ಮುಂದಿನ ತರಗತಿಯಲ್ಲಿ ನಾವು ಮುಂದಿನ ತರಗತಿಯಲ್ಲಿ ಕಾಕುಸ್ಥವರ್ಮನ ಸಾಧನೆಗಳೇನು, ಅವನ ಕದಂಬ ಕುಲ ಭೂಷಣ ಅಂತ ಯಾಕೆ ಕರೀತಾರೆ ಎಂಬುದನ್ನ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ನೋಡಿ ವಿದ್ಯಾರ್ಥಿಗಳೇ, ನಿಮ್ಮ ಸಾಧನೆ ಯಾವಾಗಲೂ ನಿಮ್ಮ ಮುಂದೆ ಇರಬೇಕು. ಗುರಿ ಮುಂದೆ, ಗುರು ಹಿಂದೆ. ನಾವು ಯಾವಾಗಲೂ ನಿಮ್ಮ ಹಿಂದೆ ಇರ್ತೀವಿ, ನಿಮ್ಮ ಗುರಿ ಮಾತ್ರ ಮುಂದೆ ಇರಲಿ ಅಂತ ಇವತ್ತಿನ ತರಗತಿಯನ್ನು ಮುಗಿಸುತ್ತಾ ನಾವು ಮುಂದಿನ ತರಗತಿ ಇವತ್ತು ಮಯೂರವರ್ಮ ಜೊತೆ ಇನ್ನೂ ಹಲವಾರುಗಳು ಕದಂಬ ವಂಶದಲ್ಲಿ ಹಲವಾರು ಜನ ರಾಜರು ಬರ್ತಾರೆ. ಅವನ್ನೆಲ್ಲ ತಿಳ್ಕೋಬೇಕು. ಅದಕ್ಕೆ ನಮ್ಮ ಇತಿಹಾಸಕರು ಹೇಳ್ತಾರೆ, ಇತಿಹಾಸ ತಿಳಿದವನು ಇತಿಹಾಸ ಸೃಷ್ಟಿಸಬಲ್ಲ. ಇತಿಹಾಸವನ್ನು ಮರೆತವನು ಅಂಬೇಡ್ಕರ್ ಹೇಳ್ತಾರೆ. ಅದೇ ರೀತಿ ನಾವು ಇತಿಹಾಸವನ್ನು ತಿಳಿದುಕೊಂಡು ಇತಿಹಾಸ ಸೃಷ್ಟಿಸುವಂತ ವ್ಯಕ್ತಿಗಳಾಗಬೇಕಾಗಿ ಸಮಾಜದಲ್ಲಿ. ಅದಕ್ಕೋಸ್ಕರ ಇವತ್ತು ನಾವು ಮಯೂರವರ್ಮ ತಿಳ್ಕೊಂಡಿದ್ವಿ. ಮುಂದಿನ ಕಾಕುಸ್ಥವರ್ಮ ತಿಳ್ಕೊಳ್ಳೋಣ. ನೋಡಿ, ವಿಚಾರಗಳು ಹೇಗಿರ್ಬೇಕಪ್ಪ ಅಂದ್ರೆ ಇನ್ನೊಬ್ಬ ವ್ಯಕ್ತಿಯನ್ನ ಹೀಯಾಳಿಸುವಂತ ಇರಬಾರ್ದು. ಎಲ್ಲರೂ ನಿಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಳ್ಳೇದನ್ನ ಮಾಡಿ. ನಿಮ್ಮಿಂದ ಒಳ್ಳೇದ್ ಮಾಡಕ್ಕಾಗಲ್ವಾ, ದಯವಿಟ್ಟು ಯಾರು ಕೆಟ್ಟದನ್ನು ಮಾಡಬೇಡಿ ಅಂತ ಹೇಳ್ತಾ ಇಂದಿನ ತರಗತಿಯನ್ನು ಮುಗಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.